ಆದರೆ ಈ ಪಾದಯಾತ್ರೆ ಎಲ್ಲೋ ಒಂದು ಕಡೆ ಇವತ್ತು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಕಾರಣ, ಈಗಾಗಲೇ ಜನಗಳು ಸಾವು ನೋವಿನಲ್ಲಿ ಇವತ್ತು ಸಾಕಷ್ಟು ನೊಂದಿದ್ದಾರೆ. ಇವತ್ತು ಜನಗಳ ಒಂದು ಕಣ್ಣೀರನ್ನ ಒರೆಸ್ತಕ್ಕಂಥ ಒಂದು ಕೆಲಸ ಮೊದಲು ಆಗಬೇಕಾಗಿದೆ. ತದನಂತರ ಪಾದಯಾತ್ರೆನ ಮಾಡ್ಬೋದೇನೋ ಅಂತಕ್ಕಂಥದ್ದನ್ನು ನಮ್ಮ ಕೋರ್ ಕಮಿಟಿಯ ಸದಸ್ಯರಿರ್ಬೋದು, ಶಾಸಕ ಮಿತ್ರರಿರ್ಬೋದು, ಅನೇಕ ಜನಗಳ ಒಂದು ಅಭಿಪ್ರಾಯ ಆಗಿತ್ತು. ಆ ಅಭಿಪ್ರಾಯವನ್ನು ಇವತ್ತು ಮಾಧ್ಯಮದ ಮೂಲಕ ನಾವು ಹೊರಗಾಕಿದ್ದೇವೆ. ಆದರೆ ಇನ್ನೂ ಒಂದು ಕಡೆ ಕಳೆದ ವರ್ಷ ಏನು ಬರಗಾಲ ಇತ್ತು, ಏನು ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿಯನ್ನು ನಾವು ಕಾಣ್ತಾ ಇದ್ದೇವೆ. ತಾವುಗಳೇ ನಿನ್ನೆ ದಿನ ತೋರಿಸ್ತಾ ಇದ್ರಿ ಟಿ ವಿನಲ್ಲಿ. ಇವತ್ತು ನಮ್ಮ ಕಾವೇರಿಯಲ್ಲಿ ಏನು 1,50,000 ಕ್ಯೂಸೆಕ್ಸ್ ನೀರು ಇವತ್ತು ಓವರ್ಫ್ಲೋ ಆಗಿ ಹೊರಗಡೆ ನುಗ್ತಾ ಇರ್ತಕ್ಕಂಥದ್ದು. ಕಪಿಲದಲ್ಲಿ ಹತ್ತತ್ರ 80,000 ಕ್ಯೂಸೆಕ್ಸ್ ನೀರು ಓವರ್ಫ್ಲೋ ಆಗಿರ್ತಕ್ಕಂಥದ್ದು. ಇವನ್ನೆಲ್ಲನೂ ನಾವು ಗಮನದಲ್ಲಿ ಇಟ್ಕೊಂಡಾಗ ಸಾಕಷ್ಟು ಇವತ್ತು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು, ಬೆಳೆ ನಾಶ ಆಗಿರ್ತಕ್ಕಂಥದ್ದು ರೈತರುಗಳಿಗೆ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಇನ್ನೊಂದು ಕಡೆ ರೈತರುಗಳು ಈಗ ತಾನೇ ನೀರು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಅವರ ವ್ಯವಸಾಯವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ರೈತರುಗಳು ಇವತ್ತು ವ್ಯವಸಾಯದ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು ಇಲ್ಲಿ. ಹಾಗಾಗಿ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಪಾದಯಾತ್ರೆಯನ್ನು ಸಾಧ್ಯವಾದರೆ ಏನಾದರೂ ಮುಂದೂಡಿಕೆ ಮಾಡ್ಬೋದಾ ಅಂತಕ್ಕಂಥ ಒಂದು ವಿಷಯವಾಗಿ ಚರ್ಚೆ ಮಾಡಿದ್ವು. ಹಾಗಾಗಿ ಇವತ್ತು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರಿರ್ಬೋದು, ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಸಾಹೇಬರು ಕೂಡ ಇವತ್ತು ದೆಹಲಿಯಲ್ಲಿ ಪಾರ್ಲಿಮೆಂಟ್ನ ಅಟೆಂಡ್ ಮಾಡ್ತಿದ್ದಾರೆ. ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಕೂತು ಚರ್ಚೆ ಮಾಡ್ತಾರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.